ಸಮಟೈಮ್ಸ್ ಆಗ್ತದೆ, ಒಮ್ಮೆ ಹಾಕದೆ ಬೇಡ ಅಂತ ಹೇಳಿ ಆಗ್ತದೆ ವೀಡಿಯೋಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಹೇಗಿದ್ದೀರಾ? ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೆಕೆ ಹೊರಗೆ ಸ್ವಲ್ಪ ಅಂದರೆ ಹೊರಗೆ ಸೆಕೆ. ನನಗೆ ಅಂಗಡಿಗೆಲ್ಲ ಹೋಗಿ ಬಂದಿದ್ದು. ಹಾಗೆ ಈಗ ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ಇನ್ನು ಕೆಲಸ ಅಂತೆಲ್ಲ ಇಲ್ಲಿ ಮಾಡಲಿಕ್ಕೆ. ಹಾಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ಅದೇ ಬೇರೆ ಎಂತೆಲ್ಲ ನೋಡುವ ಎಂತೆಲ್ಲ ಆಗ್ತದೆ ಈ ದಿವಸದಲ್ಲಿ. ಸೇಮ್ ರೂಟಿ ಇದೆ, ಬಟ್ ಅದೇ ಎಂತೆಲ್ಲ ಉಂಟು ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತೀನಿ. ಸೊ ಬ್ಲಾಗ್ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಇವತ್ತು ಮಳೆ ಇರಬೇಕು. ಫುಲ್ ಮೋಡ ಗಾಳಿ ಬರ್ತಿತ್ತು. ಗಂಟೆ 1:30 ಆಯಿತು. ನಂಗೆ ಗೊತ್ತಿಲ್ಲ. ನಾನು ಚಂದ ನಿದ್ದೆ ಮಾಡಿದ್ದೆ ಅಲ್ಲಿ. ಹಾಗೆ ಈಗೇನು ಕಡಲೆ ಸುಕ್ಕ ಮಾಡಲಿಕ್ಕೆ. ಕಡಲೆ ಬಂದೆ 1 ಸೆಕೆಂಡ್. 10 ಉಂಟಾ? ಸೊ 2 ಕೆಲಸ ಉಂಟು ಈಗ. ರಪ್ಪ ಇದೆಂತ ಗಾಳಿಯ ಗಾಳಿ ಒಂದು ಅವಸ್ಥೆ ನೋಡಿ. ದೇವರಿಗೆ. ಹಾಗೆ ನಾನು ಇದೆಲ್ಲ ಮಾಡಿ ಇನ್ನು ಊಟ ಮಾಡುವಾಗ ಸಿಗಲ್ಲ. ಊಟ ಇದು ಕಡಲೆ ಸುಕ್ಕ ನಾನು ಮಾಡಿದ್ದು. ಹಾಗೆ ಇದರದ್ದು ಫಸ್ಟ್ ಟೈಮ್ ಮಾಡಿದೆ. ಹೀಗಾಗಿ ಇರುತ್ತಿಲ್ಲ, ಅದು ಬೇರೆ ಇದರಲ್ಲಿ ಮಾಡಿದೆ. ಹಾಗೆ ಈಗ ನೋಡಬೇಕು. ಒಂದು ಸ್ವಲ್ಪ ಚಂದ ಬಂದಿದೆ. ಹಾಗೆ ಏನೋ ಆಯಿತು. ಗಂಟೆ ಆಲ್ಮೋಸ್ಟ್ 2. ಏನು ಊಟ ಮಾಡುವ? ಕತ್ಲೆ ಮಳೆ ಶಶಿಕಲ್ ಬರೋಗ ನೀರು ತನ್ನಿ ಆಯ್ತಾ? ಮತ್ತೆ ಮೊಬೈಲ್ ಮತ್ತೆ ಅಷ್ಟು ಸಾಕು. ತೊಂದರೆ ಇಲ್ಲ, ಮತ್ತೆ ಸಾಕು. ಅದಕ್ಕಿಂತ ಮುಂಚೆ ಆದರೆ ನಾನು ಬರ್ತೇನೆ ಬೇಗ ಎಡಿಟ್ ಆದರೆ. ಶಶಿಕಲ್ ಅವರಿಗಿದ್ದು ನೋಡಬೇಕಿತ್ತಂತೆ. ಇದು ಈ ಮತ್ತೆ ನಾಳೆ ನೋಡಿ ಆಯ್ತು ಇದರಲ್ಲಿ ಹೇಗೆ ಆಗಿದೆ ಅಂತ. ಹೀಗೆ ಆಗಿದೆ. ಎಂತ ಉಂಟು ಇದರಲ್ಲಿ ತೋರಿಸ್ಲಿಕ್ಕೆ? ಈಚೆ ಸೈಡ್ ಹೀಗೆ ಉಂಟು. ಹೀಗೆ ಉಂಟು. ಸೊ ನಾನೀಗ ಮೇಲೆ ಬಂದೇನೆ ಇದು ಟೆರೆಸಿಗೆ. ಹಾಗೆ ಮೋಸ್ಟ್ಲಿ ಇವತ್ತು ಮಳೆ ಉಂಟು. ಏನಾಯಿತು, ಮೇ ಆಚೆ ಸ್ಟಾರ್ಟ್ ಆಯಿತು ಮಳೆ ಬರಲಿಕ್ಕೆ. ಹಾಗೆ ಪ್ರಾಬಬ್ಲಿ ಸಮ್ಮರ್ ಹೋಯ್ತು ಅಂತೇಳಿ ಲೆಕ್ಕ. ಏನು ನೋಡಬೇಕಷ್ಟೇ ಎಷ್ಟು ಜೋರು ಮಳೆ ಬರ್ತದೆ ಅಂತ. ಹಾಗೆಲ್ಲ ಕತೆ ಹಾಗಿತ್ತು. ನಾನು ಒಂದು ಹೇಳಿಕೆ ಲೈಕ್ ಅಬೌಟ್ ಮೈ ಚಾನಲ್ ನಾನು ಹೇಳೋದು. ಸೊ ನಾನೀಗ ಆಲ್ಮೋಸ್ಟ್ ಎಷ್ಟು ಸಾಧಾರಣ 3.5 months ಆಯಿತು ವೀಡಿಯೋಸ್ ಬರ್ತಾ. ಸಮಟೈಮ್ಸ್ ಆಗ್ತದೆ, ಒಮ್ಮೆ ಹಾಕದೆ ಬೇಡ ಅಂತ ಹೇಳಿ ಆಗ್ತದೆ ವೀಡಿಯೋಸ್. ಅಷ್ಟು ಇದಾಗ್ತದೆ. ಯಾಕಂದರೆ ನಾನು ಜಸ್ಟ್ ವೀಡಿಯೋಸ್ ಹಾಕೋದು ಅಂತ ಹೇಳಿಲ್ಲ, ಬಟ್ ಅಷ್ಟೇನು ಅದಕ್ಕೆ ವ್ಯೂಸ್ ಆಗಲಿ ಅದೇನು ಹೋಗಲಿಲ್ಲ. ಕೆಲವು ವೀಡಿಯೋಸಿಗೆ ಹೋಗ್ತದೆ. ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್ ಮೈ ನೀಶ್. ಗೊತ್ತಿಲ್ಲ ಎಂತ ಇದು ಅಂತ. ಸಮಟೈಮ್ಸ್ ಕೆಲವು ವೀಡಿಯೋಸ್ ಎಲ್ಲ 100 ಆಚೆ ಕ್ರಾಸ್ ಆಗೋದುಂಟು. ಕೆಲವು ವೀಡಿಯೋಸ್ ಇವನ್ ಬೇರ್ಲಿ ಒಂದು 3 to 4 ವ್ಯೂಸ್ ಸಿಕ್ಕೋದು ಸಹ ಕಷ್ಟವೇ. ಹಾಗೆ ಇದೆಲ್ಲ ನೋಡ್ಲಿಕ್ಕೆ ಹೋದರೆ, ಗ್ರಾಫ್ ಎಲ್ಲ ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲ್ ಸರಿಯೇ ಉಂಟು. ಬಟ್ ಐ ಡೋಂಟ್ ನೋ. ಆಲ್ಮೋಸ್ಟ್ ಆಯಿತು. ನಾನು ಅದೇ ಹೇಳಿದ 3.5 months ವೀಡಿಯೋಸ್ ಹಾಕ್ತಿದ್ದೇನೆ, ವರ್ಕ್ ಮಾಡ್ತಿದ್ದೇನೆ. ಅರ್ಲಿ ರಿಸಲ್ಟ್ ನಾನು ಇದು ಮಾಡೋದಿಲ್ಲ ಅಂತ ಸಿಗ್ತದೆ ಹಾಗೆ ಅಂತ ಇಲ್ಲ. ಅರ್ಲಿ ರಿಸಲ್ಟ್
ಅಲ್ಲ ಓಕೆ ಆ 3 months ಆಯ್ತು ಮಾರೆ ಒಂದು ಸ್ವಲ್ಪ ಚಾನಲ್ ಮುಂದೆ ಹೊಡ್ತಿದ್ರೆ ಒಳ್ಳೆ ಇತ್ತು ಅಂತ ಹಾಗೆ ಟ್ರೈ ಮಾಡ್ತಿದ್ದೇನೆ. ನೋಡಬೇಕು ಏನೆಲ್ಲ ಆಗ್ತದೆ ಅಂತ. ಅದೊಂದು ಮಾತ್ರ ಹೇಳಲಿಕ್ಕಿದ್ದದು. ಯಾಕಂದರೆ ಒಂದು ಸೆಕೆಂಡ್ ಸೊ ಹಾಗೆ ಅದೇ 3.5 months ವೀಡಿಯೋಸ್ ಹಾಕ್ತಿದ್ದೇನೆ. ವೀಡಿಯೋಸ್ ಹೋದ ತಮ್ಮನೇಲೆಲ್ಲ ಆ್ಯಕ್ಚುಲಿ ಒಳ್ಳೆ ಇಂಪ್ರೆಷನ್ ಎಲ್ಲ ಉಂಟು. ಬಟ್ ಐ ಡೋಂಟ್ ನೋ, ಮೇ ಬಿ ನೀರು ಸಿಗ್ತಿಲ್ಲೋ ಅಲ್ಲ, ನಾನು ಕಾಂಟೆಂಟ್ ಮಾಡೋದು ಬೋರ್ ಆಗ್ತದೆ ನನಗೆ ಗೊತ್ತು. ಸಮ್ಟೈಮ್ಸ್ ಈವನ್ ಐ ಫೀಲ್ ಲೈಕ್ ಇಟ್ಸ್ ಬೋರಿಂಗ್ ಅಂತ. ಬಟ್ ಸ್ಟಿಲ್ ಐ ಶೋ ಅಪ್. ಅಂದರೆ ಕನ್ಸಿಸ್ಟೆನ್ಸಿ ಆಗಲಿ, ಮೇನ್ಲಿ ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೇನೆ. ಸೇಮ್ ಡಿಸಿಪ್ಲಿನಿಂದಲೇ ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೇನೆ. ಬಟ್ ಎಂತ ಹೇಳಿದ್ರು ಹಾರ್ಡ್ ವರ್ಕ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಏನು ಇದು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಇದೊಂದು ಫೇಸೇ, ಜಸ್ಟ್ ಗ್ರೋಯಿಂಗ್ ಫೇಸ್. ಇದರಲ್ಲಿ ನೋಡುವ ಹೇಗೆಲ್ಲ ಆಗ್ತದೆ ಅಂತ. ಹಾಗೆ ಅದೊಂದು ಹೇಳಲಿಕ್ಕಿತ್ತು. ಸೊ ಈ ವಿಡಿಯೋ ಸ್ಪೆಷಲಿ ಅದನ್ನು ಹೇಳಲಿಕ್ಕೆ ನಾನೀಗ ಮಾಡಿದ್ದು. ಹಾಗೆ ಇವತ್ತು ಆ್ಯಕ್ಚುಲಿ ನಾನು ಕಾಂಟೆಂಟ್ ಮಾಡಲಿಕ್ಕಿರಲಿಲ್ಲ. ರೀಸನ್ ಅಂತಂದರೆ ಅದೇ ಒಮ್ಮೆ ಇದು ಮಾಡಬೇಕಾ ಬೇಡ, ಬಟ್ ಸ್ಟಿಲ್ ನೆವರ್ ಗಿವಿಂಗ್ ಅಪ್ ಅಂತೇಳಿ ಒಂದು ಆ್ಯಟಿಟ್ಯೂಡ್ ಉಂಟಲ್ಲ, ಅದನ್ನು ಫಾಲೋ ಮಾಡ್ತಾ ಈಗ ಇವತ್ತು ಈ ವ್ಲಾಗನ್ನು ಆ್ಯಕ್ಚುಲಿ ಮಾಡಿದ್ದೇನೆ. ಆಲ್ಮೋಸ್ಟ್ ಅದೇ ಆಯಿತು. ಒಂದು ನೋಡಬೇಕು ಎಂತೆಲ್ಲ ಆಗ್ತದೆ ಅಂತ. ತುಂಬ ಪ್ಲ್ಯಾನ್ಸ್ ಅಂತೇಳಿ ಹೇಳ್ತೇನೆ, ಬಟ್ ಅದು ಎಕ್ಸಿಕ್ಯೂಟಿವ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ, ಅದನ್ನೊಮ್ಮೆ ಹೇಗಾದರೂ ಮಾಡಿ ಎಕ್ಸಿಕ್ಯೂಟಿವ್ ಮಾಡುವ. ಹಾಗೆ ಅಷ್ಟೇ, ಈ ವಿಡಿಯೋಗೆ ಅಷ್ಟೇ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದಾಗಿತ್ತು ಇದು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದು ಸಹ ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಸೊ ಐ ವಿಲ್ ಸಿ ಯು ಟುಮಾರೋ.